ಬೆಳಗಾವಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಕೂಡ ಹಾಹಾಕಾರ ಸೃಷ್ಟಿಯಾಗಿದೆ. 12 ಆರ್ಒ ಪ್ಲಾಂಟ್ಗಳು ಬಂದ್ ಆಗಿವೆ. ಸೊ ಹಾಗಾಗಿ ಇಲ್ಲಿ ಸೃಷ್ಟಿಯಾಗಿರುವಂತಹ ನೀರಿನ ಅಭಾವ, ಪಾಲಿಕೆಯ ನಿರ್ಲಕ್ಷ್ಯ ಅಂತ ಹೇಳಿ ಜನ ಕಿಡಿಕಾರ್ತಾ ಇದ್ದಾರೆ. ತುಕ್ಕು ಹಿಡಿತಾ ಇರುವಂತಹ 12 ಶುದ್ಧ ನೀರಿನ ಘಟಕಗಳು ಈಗಾಗಲೇ 3 ವರ್ಷದಿಂದ ಕೆಟ್ಟು ನಿಂತಿವೆ. ಆದರೂ ಕೂಡ ಇದನ್ನು ಸರಿ ಮಾಡುವಂತಹ ಒಂದು ಗೋಜಿಗೆ ಹೋಗಿಲ್ಲ ಇವರು ಅಂತ ಹೇಳಿ ಪಾಲಿಕೆ ವಿರುದ್ಧ ಈಗ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿಲ್ಲದೆ ಪಾಪ ಪರದಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಆ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು. ಆರ್ಒ ಪ್ಲಾಂಟ್ಗಳನ್ನು ಹಾಕಿದರೆ ಶುದ್ಧ ಕುಡಿಯೋ ನೀರು ಎಲ್ರಿಗೂ ಕೂಡ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರದಿಂದ ಹಾಕಿರುವಂಥ ಆರ್ಒ ಪ್ಲಾಂಟ್ಗಳು. ಆದರೆ ಇಲ್ಲಿರುವಂಥ 12 ಆರ್ಒ ಪ್ಲಾಂಟ್ಗಳು ಕೂಡ ಕೆಟ್ಟು ನಿಂತಿವೆ. ಹಾಗಾಗಿ ನೀರಿಗೋಸ್ಕರ ಈಗ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ವರ್ಷಗಳಿಂದ ಈ 12 ನೀರಿನ ಘಟಕಗಳು ಬಂದಾಗಿವೆ. ಸ್ಮಾರ್ಟ್ ಸಿಟಿ ಅಂತ ಹೇಳಿ ಮಾಡ್ತಿದ್ದಾರೆ. ಆ ಯೋಜನೆಯಲ್ಲಿ ಅಡಿಯಲ್ಲಿ ನಾವು ಎಲ್ಲ ನೀಟಾಗಿ ಮಾಡಿಬಿಡ್ತೀವಿ, ಎಲ್ಲರಿಗೂ ಕೂಡ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳಿದ್ದೇ ಬಂತು ಹೊರತು ಯಾರಿಗೂ ಕೂಡ ಸರಿಯಾದಂಥ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 12 ಪ್ಲಾಂಟ್ಗಳನ್ನು ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಮಾಡಿದ್ದಾರೆ. 2 L&T ಕಂಪ್ನಿಯವರು ನಿರ್ಮಾಣ ಮಾಡಿದ್ದಾರೆ. ಒಟ್ಟು 14 ಆರ್ಒ ಪ್ಲಾಂಟ್ಗಳು. 14 ಆರ್ಒ ಪ್ಲಾಂಟಲ್ಲಿ 2021ಕ್ಕೆ 12 ಪ್ಲಾಂಟ್ಗಳನ್ನು ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡಿದ್ದಾರೆ. ಡ್ಯೂ ಟು ಕೋವಿಡ್ ಸಂದರ್ಭದಾಗೆ ಮತ್ತು ನಂತರ ಸರಿಯಾಗಿ ಅದನ್ನ ಬಳಕೆ ಮಾಡದೇ ಇರೋದ್ರಿಂದ ನಿಷ್ಕ್ರಿಯ ಆಗಿರೋದ್ರಿಂದ ಅದಕ್ಕೆಲ್ಲ ಟೆಂಡರ್ ಕಾಲ್ ಮಾಡಿದ್ದೀವಿ. ಈಗ ಟೆಂಡರ್ ಕಾಲ್ ಮಾಡಿ ಅವ್ಗಳನ್ನ ಇಮಿಡಿಯೇಟ್ ರಿಪೇರಿ ಮಾಡಿ ಅವುಗಳನ್ನ ಪುನರಾರಂಭ ಮಾಡೋಕ್ಕೆ ಕ್ರಮ ವಹಿಸ್ತಿದೆ. 1, 2, 3 ಮಾತ್ರ ಹೊರಟಿದೆ ಸರ್. ಆ್ಯಕ್ಚುಲಿ ಸುಮಾರು 12 ಪ್ಲಾಂಟ್ಗಳನ್ನು ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಮಾಡಿದ್ದಾರೆ. 2 L&T ಕಂಪ್ನಿಯವರು ನಿರ್ಮಾಣ ಮಾಡಿದ್ದಾರೆ. ಒಟ್ಟು 14 ಆರ್ಒ ಪ್ಲಾಂಟ್ಗಳು. 14 ಆರ್ಒ ಪ್ಲಾಂಟಲ್ಲಿ